ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋ PUC ವಿದ್ಯಾರ್ಥಿಗಳಂದರೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಅಂದರೆ ಯಾರೆಲ್ಲ ಯಾವೆಲ್ಲ ವಿಷಯಗಳಿಗೆ ಯೂಸಲಿ ಪ್ರಾಯೋಗಿಕ ಪರೀಕ್ಷೆ ಇರ್ತೋ ಅದಕ್ಕೆ ಸಂಬಂಧಪಟ್ಟಾಗೆ ಭಾಳ ಮುಖ್ಯವಾದ ಮಾಹಿತಿ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಸೊ ಮುಂಬರುವಂಥ ದಿನಗಳಲ್ಲಿ ಮ್ಯಾಥಮೆಟಿಕ್ಸ್ ಆಗಲಿ, ಫಿಸಿಕ್ಸ್ ಸಂಬಂಧಪಟ್ಟ ಹಾಗೆ, ಬಯಾಲಜಿ ಸಂಬಂಧಪಟ್ಟ ಹಾಗೆ ಡೀಟೇಲ್ ವಿಡಿಯೋ ನಿಮಗೆ ಬರುತ್ತೆ. ಒಟ್ಟಾಗಿ ಪರೀಕ್ಷೆಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಭಾಳಷ್ಟು ನಿಮಗೆ ಮಟೀರಿಯಲ್ಸ್ ಫ್ರೀ ನಿಮಗೆ ತಂದಿರ್ತೇನೆ. ಸೊ ಏನು ಭಾಳ ಮುಖ್ಯವಾದ ಮಾಹಿತಿ ಅಂದರೆ, ಈ ವರ್ಷ ಒಂದು ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡೋ ಉದ್ದೇಶದಿಂದಾಗಿ ಪರೀಕ್ಷೆ ಒಂದು ಎಕ್ಸಾಮ್ ಪ್ಯಾಟ್ರನ್ ಆಗಿರ್ಬೋದು, ಪರೀಕ್ಷೆ ಪದ್ಧತಿಯಲ್ಲಿ ಆಗಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಸೊ ಈಗ ಪ್ರಾಯೋಗಿಕ ಪರೀಕ್ಷೆ ಸಂಬಂಧಪಟ್ಟಾಗ ಒಂದು ರ್ಯಾಂಡಮೈಸ್ ಅಂದರೆ ಏನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ಆ ಕಾಲೇಜ್ನಲ್ಲಿರೋ ವಿದ್ಯಾರ್ಥಿಗಳು ರ್ಯಾಂಡಮ್ ಆಗಿ ಬೇರೆ ಬೇರೆ ಎಕ್ಸಾಮ್ ಸೆಂಟರ್ ಅಂದರೆ ಪ್ರಾಯೋಗಿಕ ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕಾಲೇಜ್ನಲ್ಲಿ 100 ಜನ ಇದ್ದಾರಪ್ಪ ಅಂತ ಆ 100 ಜನರು ರ್ಯಾಂಡಮ್ ಆಗಿ ಬೇರೆ ಬೇರೆ ಕಾಲೇಜ್ಗಳಿಂದ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆ ಬರೀಬೇಕಾಗುತ್ತೆ. ಓಕೆ, ಮೊದಲೆಲ್ಲ ಒಂದೇ ಕಡೆ ಎಕ್ಸಾಮ್ ಸೆಂಟರ್ ಒಂದೇ ಕಡೆ ಹೋಗ್ತಾ ಇದ್ರಿ, ಆ ರೀತಿ ಇರೋದಿಲ್ಲ. ಇದನ್ನೇನಪ್ಪ ಅಂದರೆ ಆ ಒಂದು ಜಿಲ್ಲಾ ಉಪನಿರ್ದೇಶಕರ ಒಂದು ಹೊಣೆಯಾಗಿರುವಂಥದ್ದು ಅದನ್ನು ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಕಂಡೀಷನ್ ಏನಪ್ಪ ಅಂದರೆ, ಒಂದು ವೇಳೆ ನಿಮ್ಮ ಕಾಲೇಜ್ನಲ್ಲಿ ಎಕ್ಸಾಮ್ ಸೆಂಟರ್ ಇದ್ದರೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಇದ್ದರೆ ನಿಮ್ಮ ಕಾಲೇಜ್ನಲ್ಲಿ ಏನಪ್ಪ ಅಂದರೆ ನಿಮಗೆ ಅಲ್ಲಿ ಹಾಕಲಾಗೋದಿಲ್ಲ, ಬೇರೆ ಬೇರೆ ಸೆಂಟ್ರಿಗೆ ಹಾಕ್ತಾರೆ. ಸೊ ಅಂದರೆ ರ್ಯಾಂಡಮ್ ಅಂತಂದರೆ 100 ಜನರಲ್ಲಿ 20 ಜನ ಒಂದು ಸೆಂಟರ್, ಇನ್ನೊಂದು 10 ಜನ ಇನ್ನೊಂದು ಸೆಂಟರ್, ಅಥವಾ 15 ಜನ ಇನ್ನೊಂದು ಸೆಂಟರ್, ಈ ರೀತಿ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ನೋಟಿಫಿಕೇಷನ್ ಲೇಟೆಸ್ಟ್ ಆಗಿ ಬಂದಿತ್ತು. ಸೊ ಹಾಗಾಗಿ ಈಗೆಲ್ಲ ಕಾಲೇಜ್ನಲ್ಲಿ ಏನಪ್ಪ ಅಂದರೆ ಎಲ್ಲ ಒಂದು ಪ್ರಾಯೋಗಿಕ ಏನೆಲ್ಲ ನಿಮಗೆ ಕೊಟ್ಟಿರ್ತಾರೋ ಆ್ಯಸ್ ಪರ್ ದ ಸಿಲೆಬಸ್ ಅದನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಅಂದರೆ ಒಟ್ಟಾಗಿ ಕ್ವಾಲಿಟಿ ತರುವ ಒಂದು ಉದ್ದೇಶದಿಂದಾಗಿ ಪರೀಕ್ಷೆಯಲ್ಲಿ ಭಾಳಷ್ಟು ಸ್ಟ್ರಿಕ್ಟ್ ತಂದಿದ್ದಾರೆ ಈಗ. ಮತ್ತು ಆಮೇಲೆ ಥಿಯರಿಗೆ ಸಂಬಂಧಪಟ್ಟಾಗೂ ಭಾಳಷ್ಟು ಬದಲಾವಣೆ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಿಮಗೆ ಹೇಳ್ತೇನೆ. ಓಕೆ, ಸೊ ಯಾರಿಗೆ ಫಿಸಿಕ್ಸ್ ಆಗಲಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಸಂಬಂಧಪಟ್ಟಾಗೆ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೊ ನಿಮಗೆ ಪಾಸಿಂಗ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಡೀಟೇಲ್ ನಿಮಗೆ ವೀಡಿಯೋಸ್ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.